ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ನರಗಲು ಗ್ರಾಮದ ಕೆರೆಯಲ್ಲಿನ ಹೂಳೆತ್ತುವ ಕಾರ್ಯಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಗಂಗಾಧರ್ ರೈ ಚಾಲನೆ ನೀಡಿದರು. ಇನ್ನು ಕೆರೆಯ 7 ಎಕರೆ ವ್ಯಾಪ್ತಿಯಲ್ಲಿ ಹೂಳು ತೆಗೆಯಲು ಚಾಲನೆ ನೀಡಿ ಮಾತನಾಡಿದ ಅವರು, ಮಾನವನ ದುರಾಸೆಗಳಿಂದ ಕೆರೆಗಳು ಇಂದು ನಾಶವಾಗ್ತಾ ಇದೆ. ಮುಂದಿನ 25 ವರ್ಷಗಳಲ್ಲಿ ಎಲ್ಲಾ ಕೆರೆಗಳು ಮಾಯವಾಗಲಿದೆ. ಆದ್ದರಿಂದ ಕೆರೆಗಳ ಅಭಿವೃದ್ಧಿಗೆ ಎಲ್ಲರೂ ಮುಂದಾಗಬೇಕು. ಸರ್ಕಾರದ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳ ಜೊತೆಗೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮಾಜ ಸೇವೆಯಲ್ಲಿ ತೊಡಗಿದೆ. ಈ ವರ್ಷ 100 ಕೆರೆಗಳನ್ನು ಅಭಿವೃದ್ಧಿ ಪಡಿಸುವ ಗುರಿ ಹೊಂದಿದ್ದೇವೆ. ಇಂತಹ ಕೆಲಸಕ್ಕೆ ಯಾವುದೇ ರಾಜಕೀಯವನ್ನ ಮಧ್ಯ ತರಬೇಡಿ ಎಂದರು. ಪ್ರಕೃತಿಯ ಸಂರಕ್ಷಣೆಗೆ ಬೇಕಾಗಿ ಒಂದು ತಾಯಿ ಮಗುವಿಗೆ ಪ್ರಾರಂಭ ಪಾಠ ಮಾಡ್ತಿತ್ತಂತೆ. ಏನು, ಗಿರವಂ ನಡೆಸು, ಕೆರೆಯಂ ತೋಡಿಸು, ಬಾವಿಯಂ ಮಾಡಿಸು ಅಂತೆಲ್ಲ ಸಂದೇಶ ಕೊಡುವಂತ ಪದ್ಧತಿ ಇತ್ತು. ಆ ಕಾಲದವರೆಲ್ಲ ಕೆರೆ, ಬಾವಿ, ಗಿಡ ಮರಗಳ ಸಂರಕ್ಷಣೆ ಎಲ್ಲವನ್ನು ಮಾಡ್ತಿದ್ರು. ಆದ್ರೆ ಈಗ ನಾವೇನಾಗಿದ್ದೇವೆ ಅಂತ ಕೇಳಿದ್ರೆ ಬಹಳಷ್ಟು ಜ್ಞಾನ ಇದೆ ನಮ್ಮ ಹತ್ರ.